ಇನ್ನು ಕಿರುತೆರೆಯ ನಟಿ ಶೋಭಿತಾ ಆತ್ಮಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸ್ನೇಹಿತೆ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೋಭಿತಾ ಅವರಿಗೆ ಮದುವೆ ಇಷ್ಟ ಇರಲಿಲ್ಲ, ಹೀಗಾಗಿ ಅವರು ಮದುವೆಗೆ ಯಾರನ್ನೂ ಕೂಡ ಕರೆದಿರಲಿಲ್ಲ. ಅವರ ಮದುವೆ ನಿಶ್ಚಯ ಆಗಿತ್ತು, ಆದರೆ ಆ ಮದುವೆ ಬಗ್ಗೆ ಅವರಿಗೆ ಸುತಾರಾಮ್ ಇಚ್ಛೆ ಇರಲಿಲ್ಲ ಅಂತ ಅವರ ಸ್ನೇಹಿತೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡೋಣ. ಶೋಭಿತಾ ಹೇಗಿದ್ರು ಸೆಟ್ನಲ್ಲಿ, ಇಷ್ಟು ಒಂದು ಮನಸ್ಥಿತಿ ಬರೋದಕ್ಕೆ ಕಾರಣ ಏನು, ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸಮೀಕ್ಷಾ ಅವರು ನನ್ನ ಜೊತೆಗಿದ್ದಾರೆ. ಶೋಭಿತಾ ಅವರಿಗೆ ಆಪ್ತರು ಕೂಡ ಏನು ಹೇಳ್ತಾರೆ ಅವ್ರ ಬಗ್ಗೆ ಕೇಳ್ತಾ ಹೋಗೋಣ ಬನ್ನಿ. ನನಗೆ ಇದು ನಂಬಕ್ಕೆ ಆಗ್ತಿಲ್ಲ ಈಗಲೂ. ಅವಳು ಸೂಸೈಡ್ ಮಾಡ್ಕೊಂಡ್ಲ, ಅವಳು ಅಂತ ಯಾವಾಗಲೂ ಒಂಥರ ನೆಗೆಟಿವ್ ಆಗಿ ಮಾತಾಡೋದು, ಏನೋ ಒಂಥರ ಕಳ್ಕೊಂಡಂಗಿರೋರು ಅವ್ರು ನಮಗೆಲ್ಲ ಒಂದು ಕಡೆ ಡೌಟ್ ಬರ್ತೀವಿ, ಏನು ಯಾವಾಗಲೂ ಈ ರೀತಿ ಇರ್ತಾರೆ ಅಂತ. ಬಟ್ ಈ ಮಗು ಹಾಗಲ್ಲ, ಎಷ್ಟು ಖುಷಿಯಾಗಿರ್ತಾ ಇದ್ಲು ಅಂದರೆ. ಆಮೇಲೆ ನನಗೆ ವಿಷಯ ಗೊತ್ತಾಯ್ತು ಅವಳದು ಮದುವೆ ಆಯಿತು ಅಂತ. ಯಾರನ್ನೂ ಕರೆದಿಲ್ಲ ನನ್ನ ಪ್ರಕಾರ. ಒಂದು ಅದೇ ಬ್ರಹ್ಮ ಗಂಟುಲಿ ತುಂಬ ಒಂದು 4-5 ವರ್ಷ ಒಟ್ಟಿಗೆ ಮಾಡಿದಾರಲ್ಲ, ಅವರಲ್ಲಿ ಒಂದು 4-5 ಜನ ಮ್ಯಾಕ್ಸಿಮಮ್ ಅಂದರೆ ಕರೆದಿರ್ಬೋದು ಅಷ್ಟೇ. ಅವಳು ಯಾರನ್ನೂ ಕರೆದಿಲ್ಲ. ನೆನೆ ಡೈರೆಕ್ಟ್ರ್ ಅದೇ ನನ್ನ ಜೊತೆ ಮಗನ ಕ್ಯಾರೆಕ್ಟರ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೂ ಕಾಲ್ ಮಾಡಿದೆ ನಾನು. ಕಾಲ್ ಮಾಡಿಬಿಟ್ಟು ಸರ್ ವಿಷಯ ಗೊತ್ತಾಯ್ತಾ ಅಂತ. ಏನು ಮೇಡಮ್ ಏನಾಯಿತು ಅಂತ. ಹಿಂಗೆ ಶೋಭಿತಾ ಹಿಂಗೆ ಶಾಕ್ ಅಂದರು. ಹೌದಾ ಸರಿ ಒಂದು ನಿಮಿಷ ಇರಿ ಅಂದ್ಬಿಟ್ಟು ಅವ್ರು ನನಗೆ ಕೇಳಿಬಿಟ್ಟು ಮೇಡಮ್ ಕನ್ಫರ್ಮ್ ಮೇಡಮ್ ಅದು ಅಂದರೆ ನನಗೆ ಗೊತ್ತಿರಲಿಲ್ಲ ಸರ್, ಅದು ಗೊತ್ತಿಲ್ಲ ಕನ್ಫರ್ಮ್ ಅಂತಲ್ಲ ಗೊತ್ತಿಲ್ಲ ಅಂತ. ಅವರೇ ಫೋನ್ ಮಾಡಾಮೇಲೆ ಕನ್ಫರ್ಮ್ ಮೇಡಮ್ ಅದು ಏನು ಮೇಡಮ್ ಹಿಂಗಾಗೋಯ್ತು. ಮದುವೆ ಆದಾಗ ಮೇಡಮ್ ನನಗೆ ಶಾಕ್ ಆಗುತ್ತೆ, ಯಾಕೆ ಮದುವೆ ಕರೀಲಿಲ್ಲ ಅವಳು ಅಂತ. ಬಟ್ ನನಗೆ ಎಲ್ಲೋ ಒಂದು ಕಡೆ ಅವಳಿಗೆ ಮದುವೆ ಇಷ್ಟ ಇಲ್ಲ ಅನ್ನೋದು ನ್ಯೂಸ್ ಕೇಳಿದ್ದೆ. ಆಮೇಲೆ ಇವಳು ಯಾರು ನಮ್ಮ ಶೈಲಜಾ ಅಂತ ಇದ್ದಾಳೆ ಕೋಆರ್ಡಿನೇಟರ್, ಅವಳು ನನಗೆ ತುಂಬ ಕ್ಲೋಸು. ಈವನ್ ಶೋಭಿತಂಗೂ ತುಂಬ ಕ್ಲೋಸ್ ಅವಳು. ವಾರಕ್ಕೊಂದು 2-3 ಸಲ ಅವಳ ಜೊತೆ. ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ. ಹೀಗಾಗಿ ಇಡಿ ಅಧಿಕಾರಿಗಳು ಇಡಿ ಅಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಈಗ ಸದ್ಯ ಸಮನ್ಸ್ ಅನ್ನ ಕೂಡ ನೀಡಲಾಗಿದೆ. ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೂಡ ಸಂಕಷ್ಟದ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸಂಕಟ ಕಾಡ್ತಾ ಇದೆ ಅನ್ನೋದರ ಮಧ್ಯದಲ್ಲಿ ಈಗ ಸಚಿವ ಬೈರ್ತಿ ಸುರೇಶ್ಗೂ ಮೂಡ ಸಂಕಷ್ಟ. ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಇಡಿ ನೋಟಿಸ್, ಇಲಾಖೆಯ ಕಾರ್ಯದರ್ಶಿಗೆ ಇಡಿ ಸಮನ್ಸ್ ಅನ್ನು ನೀಡಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಅನ್ನು ನೀಡಿರೋದು. ಮೂಡ ನಗರಾಭಿವೃದ್ಧಿ ಇಲಾಖೆಗೆ ಬರುವ ಹಿನ್ನೆಲೆ ಈ ಸಮನ್ಸ್ ಅನ್ನು ನೀಡಲಾಗಿದೆ. ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತ ನಗರಾಭಿವೃದ್ಧಿಯ ಕಾರ್ಯದರ್ಶಿಗೆ ಈಗ ಇಡಿ ನೋಟಿಸ್ ಅನ್ನ ನೀಡಿದೆ ಜಾರಿ ನಿರ್ದೇಶನಾಲಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ಫೋನ್ ಸಂಪರ್ಕದಲ್ಲಿ. ವಿಜಯ್, ಬೈರ್ತಿ ಸುರೇಶ್ ವಿರುದ್ಧ ಮೊದಲ ದಿನದಿಂದಲೂ ಪ್ರತಿಪಕ್ಷ ಬಿಜೆಪಿ ಗಂಭೀರ ಆರೋಪವನ್ನ ಮಾಡ್ತಾ ಬರ್ತಾನೆ ಇತ್ತು. ಅದು ಯಾವ್ದಾವುದೋ ಆಯಾಮವನ್ನ ಪಡೆದುಕೊಳ್ತು, ಅದು ಬೇರೆ ಮಾತು. ಈಗ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಕಾರಣ ಆಗ್ಬೋದು ಬೈರ್ತಿ ಸುರೇಶ್ಗೆ? ಏನ್ ಮಾಹಿತಿ ಕೊಡ್ತೀರಿ? ಶ್ರೀಪಾದ್, ಇಡಿ ಮೂಡ ವಿಚಾರ ಸಂಬಂಧಪಟ್ಟಂತೆ ಹಗರಣದ ಆರೋಪ ಸಂಬಂಧಪಟ್ಟಂತೆ ಇಡಿ ನಡೆಸಿರುವಂತಹ ತನಿಖೆ ಈಗ ಒಂದು ಬಿಗಿಗೊಳ್ತಾ ಇರುವಂತದ್ದು. ಜೊತೆಗೆ ಈಗ ವಿಧಾನಸೌಧ ಅಂಗಳಕ್ಕೂ ಕೂಡ ಈಗ ಕಾಲಿಟ್ಟಿರುವಂತದ್ದು. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಮುಂದೆ ಈಗ ಸಚಿವ ಬೈರ್ತಿ ಸುರೇಶ್ಗೂ ಕೂಡ ಕಾದಿದೆಯಾ ಸಂಕಷ್ಟ ಅನ್ನುವಂಥದ್ದು ಚರ್ಚೆಯ ವಿಚಾರ ಆಗಿರುವಂತದ್ದು. ಯಾಕಂದ್ರೆ ಸಚಿವ ಬೈರ್ತಿ ಸುರೇಶ್ ವಿರುದ್ಧ ಕೂಡ ಒಂದಷ್ಟು ಗಂಭೀರವಾಗಿ ಆರೋಪಗಳು ಕೇಳಿ ಬರ್ತಾ ಮೂಡ ವಿಚಾರ ಸಂಬಂಧಪಟ್ಟಂತೆ ದಾಖಲೆ ತಂದ್ರು, ದಾಖಲೆಗಳನ್ನ ಒಂದಷ್ಟು ಸುಟ್ಟು ಹಾಕಿದ್ದಾರೆ. ಇವೆಲ್ಲವೂ ಕೂಡ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಈಗ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಕೊಟ್ಟಿರುವಂತಹ ನೋಟಿಸ್ ಹಿನ್ನೆಲೆಯಲ್ಲಿ ಅದಾದ ನಂತರವನ್ನ ಕರೆದು ವಿಚಾರಣೆ ಮಾಡುವಂಥದ್ದು, ಅದಾದ ಬಳಿಕ ಮುಂದೆ ನೋಟಿಸ್ ಕೊಡುವಂಥದ್ದು ಸಚಿವ ಬೈರ್ತಿ ಸುರೇಶ್ ಅನ್ನುವಂಥದ್ದು ಚರ್ಚೆ. ಅದಕ್ಕೆ ಪೂರಕವಾಗಿ ಮುಂಚಿನ ಕೂಡ ಇಡಿಯ ತನಿಖೆ ನೋಡ್ತಾ ಬಂತದ್ದೇ ಬಿಗಿಕೊಳ್ತಾ ಇರುವಂಥದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಸಚಿವ ಬೈರ್ತಿ ಸುರೇಶ್ ಕೂಡ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿರುವಂಥದ್ದು. ಈಗ ಮುಂದೆ ಇಡಿ ತನಿಖೆಯ ನಂತರ ಅಂದ್ರೆ ಏನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರ ತನಿಖೆಯ ವಿಚಾರಣೆಯ ನಂತರ ಮುಂದೆ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ. ಸದ್ಯದ ಮಾಹಿತಿ ಪ್ರಕಾರ ಅಂದ್ರೆ ಸದ್ಯದ ಒಂದು ಸಚಿವ ಬೈರ್ತಿ ಸುರೇಶ್ ಅವರ ಆಪ್ತ ಬಳಗದ ಮಾಹಿತಿ ಪ್ರಕಾರ ಅವರು ಕೂಡ ಆತಂಕಗೊಂಡಿರೋದು, ಅವರು ಕೂಡ ನೋಟಿಸ್ ಬರುವಂತಹ ಸಾಧ್ಯತೆ ಇದೆ ಅಂತ ಅವರ ಚರ್ಚೆ ಆಗ್ತಾ ಇರುವಂತದ್ದು. ಶ್ರೀಪಾದ್, ವಿಜಯ್, ಇಲ್ಲಿಂದ ಮತ್ತೆ ಬೇರೆ ರೀತಿಯ ಟ್ವಿಸ್ಟ್ ಅನ್ನ ಪಡೆದುಕೋಬಹುದಾ ಈ ಮೂಡ ಕೇಸ್?
ಖಂಡಿತವಾಗ್ಲೂ ಶ್ರೀಪಾದ್, ಯಾಕೆಂದ್ರೆ ಮೊದಲು ಇಡಿ ತನಿಖೆ ಆರಂಭಗೊಂಡ ನಂತರ ಅದು ಏಕಾಏಕಿ ಅವ್ರು ನೋಟಿಸ್ ಕೊಟ್ಟಿಲ್ಲ. ಸುಮಾರು ದಿನಗಳ ಕಾಲ ಅವರು ಸಾಕಷ್ಟು ಅಧ್ಯಯನ ನಡೆಸಿ ದೂರುದಾರನ ವಿಚಾರಣೆ ನಡೆಸಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅದಾದ ನಂತರ ಈಗ ಒಬ್ಬೊಬ್ಬರನ್ನೇ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾಕಂದ್ರೆ ನಗರಾಭಿವೃದ್ಧಿ ಮೂಡಾದ ಅಧಿಕಾರಿಗಳು ಮತ್ತು ಏನು ಈ ಹಿಂದೆ ನಡೆಸಿದಂತಹ ಮಾಜಿ ಏನು ಹಿಂದೆ ಆಯುಕ್ತರಾಗಿದ್ದಂತಹ ಹಾಲಿ ಸಂಸದನ್ನು ಕೂಡ ತನಿಖೆ ನಡೆಸಿರುವಂತದ್ದು. ಇವೆಲ್ಲವೂ ಕೂಡ ನೋಡೋದಾದ್ರೆ ತನಿಖೆಯ ಸ್ಟೆಪ್ ಒಂದೊಂದೇ ಕೂಡ ಮೇಲಕ್ಕೆ ಹೋಗ್ತಾ ಇರುವಂತದ್ದು ಮತ್ತು ಒಬ್ಬೊಬ್ಬರನ್ನೇ ಕೂಡ ವಿಚಾರಣೆ ಮಾಡ್ತಾರಂತ ಹಿನ್ನೆಲೆಯಲ್ಲಿ ಇದನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರಾ ಅನ್ನೋಂಥ ಒಂದು ಪ್ರಶ್ನೆ ಮತ್ತು ಜೊತೆಗೆ ತನಿಖೆ ಸಾಕಷ್ಟು ಬಿಗಿಗೊಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಸಚಿವ ಬೈತು ಸುರೇಶ್ ಆದಿಯಾಗಿ ಅವರ ಬಳಗದಲ್ಲಿ ಒಂದು ರೀತಿಯಲ್ಲಿ ಆತಂಕಗೊಂಡಿರೋದು ಕೂಡ ಸತ್ಯ ಅಂತ ಹೇಳ್ಬೋದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ಧ್ರುವ, ಗಮನಿಸ್ತಾ ಇದ್ದೀವಿ ಇಡಿ ಈಗ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಈ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನ್ ಅಪ್ಡೇಟ್ಸ್ ಇದೆ ನಿಮ್ಮ ಹತ್ರ? ಪೈನ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗ ಬೈರತಿ ಸುರೇಶ್ಗೆ ಮೂಡಾ ಸಂಕಷ್ಟ ಎದುರಾಯ್ತಾ ಅನ್ನುವಂತಹ ಪ್ರಶ್ನೆ. ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ಅನ್ನ ನೀಡಿದೆ. ಇಲಾಖೆಯ ಕಾರ್ಯದರ್ಶಿಗೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಕೊಟ್ಟಿರೋದು. ಅಪ್ಡೇಟ್ಸ್ ಅನ್ನ ತೆಗೆದುಕೊಳ್ಳೋಣ. ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ಪ್ರತಿನಿಧಿ ಧ್ರುವ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಈಗ ನಗರಾಭಿವೃದ್ಧಿ ಇಲಾಖೆಗೆ ಇಡಿ ಒಂದು ನೋಟಿಸ್ ಅನ್ನ ನೀಡಿದೆ. ಮುಖ್ಯವಾಗಿ ಈ ಮೂಡಾ ಹಗರಣ ಏನಿದೆ ಇದರಲ್ಲಿ ಇಡಿ ತನಿಖೆಯನ್ನ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಈಗ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರನ್ನ ಕೂಡ ವಿಚಾರಣೆ ಒಳಪಡಿಸಿದೆ. ಇದರಲ್ಲಿ ಮುಖ್ಯವಾಗಿ A4 ಹಾಗೆ CM ಬಾಮೈದ A3 ಅವರನ್ನ ಕೂಡ ವಿಚಾರಣೆ ಮಾಡಿದೆ. ಅದಲ್ಲದೆ ಹಲವು ಕಡೆ ರೇಡ್ ಅನ್ನ ಕೂಡ ನಡೆಸಿ ದೂರುದಾರರಿರ್ಬೋದು ಹಾಗೆ ಈ ಇಡಿ ವಿಚಾರದಲ್ಲಿ ಈ ಮೂಡಾ ಸೈಟ್ ಹಂಚಿಕೆ ಆಯ್ತು ನೋಡಿ ಆಗಿದ್ದ ಅಧಿಕಾರಿಗಳಿರ್ಬೋದು ಎಲ್ಲರನ್ನ ಕೂಡ ವಿಚಾರಣೆ ನಡೆಸಿದ ನಂತರ ಈಗ ನಗರಾಭಿವೃದ್ಧಿ ಇಲಾಖೆ ಅಂದ್ರೆ ವಿಧಾನಸೌಧಕ್ಕೆ ಕೂಡ ಇಡಿ ಎಂಟ್ರಿ ಕೊಟ್ಟಿರುವಂತದ್ದು. ಮುಖ್ಯವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಏನಿದ್ದಾರೆ ಅವರಿಗೆ ನೋಟಿಸ್ ನೀಡಿ ನಾಳೆ ಸಮನ್ಸನ್ನ ನೀಡಿದ್ದಾರೆ. ಸಂಬಂಧಪಟ್ಟ ದಾಖಲಾತಿಗಳನ್ನ ತೆಗೆದುಕೊಂಡು ಇಡಿ ಕಚೇರಿಗೆ ಹಾಜರಾಗಿ ಅಂತ ಕೂಡ ಸೂಚಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಇಡಿ ನೋಟಿಸ್ ಕೊಟ್ಟಿರುವಂತಹ ಉದ್ದೇಶ ಏನು ಅಂತ ನೋಡೋದಾದ್ರೆ ಈ ಮೂಡಾ ಏನಿದೆ ಇದು ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ. ಹೀಗಾಗಿ ಇಡಿ ಅಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಈಗ ಸದ್ಯ ಸಮನ್ಸ್ ಅನ್ನ ಕೂಡ ನೀಡಲಾಗಿದೆ. ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ.